ಸರಿ, ಇವಾಗ ಅದೇ ಲ್ಯಾಂಡ್ ರಿಲೇಟೆಡ್ ಒಂದು ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್, ಇನ್ನೊಂದು ಜನರಲ್ ಪವರ್ ಆಫ್ ಅಟಾರ್ನಿ ಆರ್ ಆಲ್ಸೋ ಕಾಲ್ಡ್ ಅಸ್ ಪವರ್ ಆಫ್ ಅಟಾರ್ನಿ, ಇನ್ನೊಂದು ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್. ಇವೆಲ್ಲ ಏನ್ ರಿಲೇಟೆಡ್ ಅಗ್ರಿಮೆಂಟ್ಸ್ ಅಂತಂದ್ರೆ ಲ್ಯಾಂಡ್ ಓನರ್ಸ್ ಜೊತೆ ಈ ಡೆವಲಪರ್ಸ್, ಸೋ ಕಾಲ್ಡ್ ಡೆವಲಪರ್ಸ್ ಸ್ಲಾಶ್ ಅಲ್ಲಿ ಲ್ಯಾಂಡ್ ಗ್ರಾಬರ್ಸ್, ಎಲ್ಲರಿಗೂ ಹೇಳ್ತಿಲ್ಲ, ಲ್ಯಾಂಡ್ ಗ್ರಾಬರ್ಸ್ಗೆ ಭೂಗಳರು ಇವ್ರಿಗೆ ಇದು ಒಂದು ಟೂಲ್ ಫಾರ್ ಲ್ಯಾಂಡ್ ಗ್ರಾಬಿಂಗ್, JDA ಅಂಡ್ GPA. ಈಗ ನಮ್ಮ ತಂದೆಗಳೆಲ್ಲ ಆಸ್ತಿ ಮಾಡಿರ್ತಾರೆ, ಅಥವಾ ನಮ್ಮ ತಾತನ ಆಸ್ತಿ ಒಂದು 50 ಎಕರೆ 100 ಎಕರೆ ಇರುತ್ತೆ, ನಾವು ಅದನ್ನ ಮಾಡಕ್ಕಾಗಲ್ಲ, ಯಾರೋ ಒಬ್ಬ ಥರ್ಡ್ ಪಾರ್ಟಿ ಡೆವಲಪರ್ಗೆ ನಾವು ಕೊಡ್ತೀವಿ, ಅದು ಕೊಡೋದನ್ನೇ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್. ಈಗ ನಾನು ಅಂದ್ರೆ ಲ್ಯಾಂಡ್ ಓನರ್ ಮತ್ತೆ ಡೆವಲಪರ್ ಜೊತೆ ಅಗ್ರಿ ಆಗಿ ನಾವು ಟರ್ಮ್ಸ್ಗೆ ಬರ್ತೀವಿ. 60% ನೀ ಡೆವಲಪರ್ ಇಟ್ಕೋತೀಯ, 40% ನಮ್ಗೆ, ಇಲ್ಲ 70% ನೀ ಇಟ್ಕೋತೀಯ, 30% ನಮ್ಗೆ. ಖಾಲಿ ಲ್ಯಾಂಡ್ ಡಡೆವಲಪ್ ಮಾಡಿ ಮಾರೋದಕ್ಕೆ ಮತ್ತೊಂದಕ್ಕೆ ಎಲ್ಲ ರೈಟ್ ಕೊಟ್ಬಿಡ್ತೀವಿ. ಇದ್ರ ಜೊತೆ ನಾವು ಪವರ್ ಆಫ್ ಅಟಾರ್ನಿ ಅಂತ ಕೊಡ್ತೀವಿ. ಓನರ್ಗೆ ಅಲ್ಲ, ಡೆವಲಪರ್ಗೆ ಓನರ್ಗಳು ಡೆವಲಪ್ ಮಾಡಿ ನನಗೆ ಇಷ್ಟು ಪರ್ಸೆಂಟ್ ಕೊಡುವಂತ JDL ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಲ್ಲಿ ತೋರಿಸ್ತೀವಿ. ಅದೇ ನಾವು ಜನರಲ್ ಪವರ್ ಆಫ್ ಅಟಾರ್ನಿಯಲ್ಲಿ ಏನ್ ಮಾಡ್ತೀವಿ, ಅವ್ರಿಗೆ ಪವರ್ ಕೊಡ್ತೀವಿ ಅಂತಂದ್ರೆ ಅಸೈನ್ ರೈಟ್ಸ್, ಈ ಸೇಲ್ ಮಾಡ್ಬೋದು, ಖಾತೆ ಕಂದಾಯ ಕೂರಿಸ್ಕೊಬಹುದು. ಅದೇ ಮೇಜರ್ ನಾವು ಮಾಡುವಂತ ತಪ್ಪು. ಹೌದಾ? ಅಂದ್ರೆ ಲ್ಯಾಂಡ್ ಓನರ್ಸ್ ಕೆಲವರು ಅದನ್ನ ಡೆವಲಪ್ ಅಂದ್ರೆ ಸ್ವಲ್ಪ ದುಡ್ಡಿನ ಆಸೆಗೆ ಮೈ ಮರೆತು, ಅಥವಾ ಒಂದು ಲೀಗಲ್ ಅಡ್ವೈಸ್ ಇಲ್ದೇನೆ, ಸಲಹೆಗಳು ಇಲ್ದೇನೆ GPA ರಾಂಗ್ ಕ್ಲಾಸಸ್ ಕೊಡ್ತಾರೆ. ಅಡ್ವೊಕೇಟ್ ಗಳು GPA ಡ್ರಾಫ್ಟ್ ಮಾಡ್ತಾರೆ, ವೆಂಡರ್ಗಳು ಡ್ರಾಫ್ಟ್ ಮಾಡ್ತಾರೆ, ಬಿಟ್ರೆ ಈ ಅಗ್ರಿಮೆಂಟ್ ಡ್ರಾಫ್ಟ್ ಎಲ್ಲ ಮಾಡೋರು ಅವ್ರು ಮಾಡ್ತಾರೆ. ಅದನ್ನ ಯಾರು ನಿಮ್ಮ ಹತ್ರ ಬಂದಿರ್ತಾರೆ ಕ್ಲೈಂಟ್ಗಳನ್ನ ನೀಟಾಗಿ ಅಡ್ವೈಸ್ ಮಾಡಿ ಒಂದೊಂದು ಕ್ಲಾಸ್ ಎಕ್ಸ್ಪ್ಲೈನ್ ಮಾಡ್ಬೇಕು. ಅದು ಮುಂದೆ ಒಂದ್ ದಿವಸ ಇವ್ರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಲ್ಯಾಂಡ್ ಕೊಟ್ಬಿಟ್ಟು ದುಡ್ಡು ಸಿಗುತ್ತೆ ಅಂತ ತಕ್ಷಣ ಅವ್ರು ಯಾವ್ದೋ ಕ್ಲಾಸ್ ಹಾಕೊಂಡು ಮಾಡ್ಕೊಂಡಿರ್ತಾರೆ, ನೆಕ್ಸ್ಟ್ ಕೇಸ್ ನಡೆಯಲ್ಲ. ಇವ್ರದ್ದು ಏನು ಕೇಸ್ ನಡೆಯಲ್ಲ ಅಂತ ಕೇಳ್ಕೊಳ್ಳಿ. ಡೆವಲಪರ್ ಅಂತ ಇತಿಹಾಸದಲ್ಲಿ ಒಂದು ಭೂಮಿನೂ ಡೆವಲಪೇ ಮಾಡಿರಲ್ಲ. ಅವ್ರದ್ದೆಲ್ಲ ಹಿಸ್ಟ್ರಿ ತಗೊಳ್ತು ಅಂತಂದ್ರೆ ಅವ್ರದ್ದೆಲ್ಲ ಪೂವರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿರ್ತಾರೆ, ಸೈಕಲ್ ತಗೊಳಕ್ಕೂ ಕಾಸಿರಲ್ಲ, ಸೈಕಲ್ ಅಲ್ಲೂ ಬರ್ತಿರ್ತಾರೆ. ಅದೇ ಒಂದು 2 to 3 years GPA JDA ಹಾಕೊಟ್ರೆ ಎಲ್ಲ ಲಕ್ಸುರಿ C ಕ್ಲಾಸ್ B ಕ್ಲಾಸ್ ಎಲ್ಲ ಬೆನ್ಸು ಆಡಿ ಲೆವೆಲ್ ಲೈನ್ಗಳಲ್ಲಿ ಕಾರ್ಸ್, ಪ್ರೀಮಿಯಂ ಕಾರ್ಸ್ ಓಡಾಡ್ತಿರ್ತಾರೆ. ಸಿಂಪಲ್ ಇದೇ ಕಾರಣ. ರಿಯಲ್ ಎಸ್ಟೇಟ್ ಅಪ್ಪ ದುಡ್ಡು, ಯಾರೇ ಒಂದು ಜನಸಾಮಾನ್ಯರ ಬಾಯಲ್ಲಿ ಏನ್ ಬರುತ್ತೆ ಅಂದ್ರೆ ಅವ್ನು ಒಳ್ಳೆ ರಿಯಲ್ ಎಸ್ಟೇಟ್ ಅಪ್ಪ ದುಡ್ಡು ಮಾಡ್ತಿದ್ದಾನೆ. ಹೆಂಗ್ ದುಡ್ಡು ಮಾಡ್ತಿದ್ದಾರೆ, ಇದೇ ಒಂದು ಕಾನೂನಲ್ಲಿ. ಏನಾದ್ರು ಲ್ಯಾಂಡ್ ಓನರ್ಸ್ ಸ್ವಲ್ಪ ನೀಟಾಗಿ ಕೇಳಲಿಲ್ಲ, ಕೋರ್ಟು ಕಾನೂನ್ನ ಬಳಸ್ಕೊಂಡು ಅಗ್ರಿಮೆಂಟ್ ಡ್ರಾಫ್ಟ್ ಆಗಿರೋದ್ರ ಮೇಲೆ ಮುಗ್ದು ಓನರ್ಗಳು ಏನ್ ಮಾಡಿರ್ತಾರೆ, ಅಪ್ಪ ಭೂಮಿ ಕಳ್ಕೊಳ್ಳೋದ್ರಲ್ಲಿ ಇದನ್ನ ನೋಡ್ತಾ ಇದ್ರೆ ಹಿಂಗ್ ಕೊಡ್ತಾ ಇದ್ರೆ ಅಂತ ಹೇಳ್ತಾರೆ, ಬಿಟ್ರೆ ಕ್ಲಾಸ್ಗಳು ಒಂದೊಂದು ಎಕ್ಸ್ಪ್ಲೈನ್ ಮಾಡಲ್ಲ. ಲಾಸ್ಟ್ ಲೈನ್ ಅಲ್ಲಿ ಹಾಕಿರ್ತಾರೆ, ಈ ಶರಗಳನ್ನೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡಿದೀವಿ ಪಾರ್ಟೀಸ್ಗೆ, ಅದನ್ನ ಹೇಳೋದೇ ಇಲ್ಲ ಇವ್ರಿಗೆ. ಪಾಪ ಅವ್ನ ಹಳ್ಳಿ ರೈತ ಆಗಿರ್ತಾನೋ, ಯಾವುದೋ ಒಂದಷ್ಟು ಭೂಮಿ ಬಿಟ್ಬಿಟ್ಟಿರ್ತಾನೆ, ಯಾರೋ ದುಡ್ಡು ಸಿಗುತ್ತಲ್ಲ ಅಂದ್ಬಿಟ್ಟು ಲ್ಯಾಂಡ್ ಡೆವಲಪರ್ ಬಂದ ತಕ್ಷಣ ಅದು ಕೊಟ್ಬಿಡ್ತಾನೆ. ಅವ್ನು ಹಾಗೂ ಅಗ್ರಿಮೆಂಟ್ ನಲ್ಲಿ ಕೆಲವೊಂದು ಪಾಯಿಂಟ್ಗಳೇ ಇರಲ್ಲ, ಇವ್ರಿಗೆ ಗೊತ್ತೇ ಇರಲ್ಲ. ಬಟ್ ಇವ್ನಿಗೇನು ಬೇಕು ಅಗ್ರಿಮೆಂಟ್ ಹಾಕೊಂಡಿರ್ತಾನೆ. ಯಾರು ಲ್ಯಾಂಡ್ ಗ್ರಾಪರ್ಸು ಏನು ಡೆವಲಪರ್ಸು, ಅವ್ನಿಗೆ ಆ ಕ್ಲಾಸ್ ಹಾಕೊಂಡಿರ್ತಾನೆ. ಅದು ಅವ್ನ ಪರವಾಗಿರುತ್ತೆ, ಯಾರಲ್ಲೂ ಲ್ಯಾಂಡ್ ಗ್ರಾಬರ್ ಪರವಾಗಿರುತ್ತೆ, ಬಟ್ ರೈತನ ಪರವಾಗಿರಲ್ಲ. ಅದು ರೈತರಿಗೂ ತಿಳ್ಕೋಬೇಕಾಗಿವ ಅದನ್ನ. ಅದೇ ಲ್ಯಾಂಡ್ ಗ್ರಾಬಿಂಗ್, ಅದು ಸ್ಮೂತ್ ಲ್ಯಾಂಡ್ ಗ್ರಾಬಿಂಗ್ ಯಾರಿಗೂ ಗೊತ್ತಾಗಲ್ಲ. ಸ್ಮೂತ್ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಕಾನೂನು ಕಚೇರಿ ಎತ್ತದಾಗ ಲಾಯರ್ ಹತ್ರ ಹೋಗ್ತಾರೆ ಲ್ಯಾಂಡ್ ಓನರ್ಸ್ ಗಳು, ಏನ್ರಿ ಹಿಂಗಿದೆ JDA GPA ವರ್ಸ್ಟ್ ಲ್ಯಾಂಡ್ ಡೆವಲಪ್ಮೆಂಟ್ ಅಗ್ರಿಮೆಂಟ್, ವರ್ಸ್ಟ್ 89% ಲ್ಯಾಂಡ್ ಇದು ಡೆವಲಪರ್ ಇಟ್ಕೋತಾನೆ, 11% ಲ್ಯಾಂಡ್ ಓನರ್ ಇಟ್ಕೋತಾನೆ. ಅಂದ್ರೆ ಅದು ಇತಿಹಾಸದಲ್ಲಿ ಈ ತರ ಅಗ್ರಿಮೆಂಟ್ಗಳು ಆಗೇ ಇಲ್ಲ ಯಾವತ್ತಿಗೂ. 89% ಡೆವಲಪರ್ ಇಟ್ಕೋತಾನಂತೆ, 11% ಲ್ಯಾಂಡ್ ಓನರ್ ಇಟ್ಕೋತಾರಂತೆ. ನಡೀತಾ ಇರೋ ರೇಷಿಯೋ, ಈಗಿನ ಪ್ರೆಸೆಂಟ್ ರೇಷಿಯೋ ಹೆಂಗಿದೆ ಅಂತಂದ್ರೆ 60-40, 70-30. 89-11% ಎಲ್ಗೋಯ್ತು? 11%ಗೆ ಲ್ಯಾಂಡ್ ಓನರ್ಸ್ಗೆ, 89% ಲ್ಯಾಂಡ್ ಡೆವಲಪರ್ಗೆ. ಅದು ಏನ್ ಮಾಡ್ತಾರೆ, ಅಗ್ರಿಮೆಂಟ್ ಈಗ ಹಾಕೊಂಡು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ, 6 ತಿಂಗಳಲ್ಲಿ ಮುಗಿಸ್ತೀವಿ, 1.5 ವರ್ಷದಲ್ಲಿ ಮುಗಿಸ್ತೀವಿ ಅಂತಾರೆ. 15-16 ವರ್ಷ ಡ್ರ್ಯಾಗ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅವ್ರ ಪಾಡಿಗೆ ಲೇಔಟ್ ಮಾಡ್ತಿರುತ್ತೆ. ಕೋರ್ಟ್ ಏನ್ ಮಾಡುತ್ತೆ, ಕೋರ್ಟ್ ಜುಡಿಷಿಯಸ್ ಬೇಕು. ಬಟ್ ಯಾವಾಗ್ಲೂ ನಾವು ನಾಳೆಗೆ ರಿಲೀಫ್ ಸಿಗುತ್ತೆ, ನಾಳಿದಕ್ಕೆ ರಿಲೀಫ್ ಸಿಗುತ್ತೆ ನಮ್ ಹೇಳಕ್ಕಾಗಲ್ಲ. ನಾನು ಒಬ್ಬ ನ್ಯಾಯವಾದಿಯಾಗಿ ಹೇಳ್ತಾ ಇದ್ದೀನಿ, ನ್ಯಾಯಾಧೀಶರು ಅವ್ರವ್ರ ಕೆಲಸ ಮಾಡ್ತಾರೆ. ಬಟ್ ನಾಳೆಗೆ ಸಿಗುತ್ತೆ, ನಾಳಿದಕ್ಕೆ ಸಿಗುತ್ತೆ ಅಂತ ಅದು ಲೀಗಲ್ ಫೈಟ್. ಇಯರ್ಸ್ ಟುಗೆದರ್ ಹೋಗುತ್ತೆ, ಮಂತ್ಸಲ್ಲೂ ಮುಗ್ದಿರೋದಿದೆ, ಡೇ ಅಲ್ಲೂ ಮುಗ್ದಿರೋದಿದೆ. ಅಷ್ಟರಲ್ಲಿ ಲ್ಯಾಂಡ್ ಕೊಟ್ಟವನು ಸೋತು ಸುಣ್ಣಾಗಿ ನೀ ಎಷ್ಟು ಕೊಡ್ತೀಯ ಕೊಡಪ್ಪ ಅನ್ಕೊಂಡು ಹೋಗ್ತಾನೆ. ಅವನಿಗೆ ಕೋರ್ಟ್ಗೆ ಹೋಗೋ ಶಕ್ತಿ ಇರಲ್ಲ. ಕೋರ್ಟ್ಗೆ ಹೋಗ್ತೀನಿ ಅಂತಂದ್ರೂ ಕೂಡ ಆ ಲಾಯರ್ಗೆ ಫೀಸ್ ಕೊಡುವಂಥ ಶಕ್ತಿ ಇರಲ್ಲ. ಕೊನೆಗೆ ಎಷ್ಟಾರು ಕೊಡು ಅಂತ ಹೇಳ್ತಾನೆ. ನೀವು ಹೇಳಿದಾಗ 89-90% ಅವ್ನು ನೋಡ್ಕೊಂಡು ಆರಾಮಾಗಿರ್ತಾನೆ. ಇನ್ನೂ ಕೇಳ್ತು ಅಂತಂದ್ರೆ ಅವ್ನ
ಅವನ್ನ ಬೇರೆ ಥರ ಯಾವ ಥರ ಧಮಕಿ ಹಾಕ್ಸ್ಬೇಕು ಅದು ಆಗುತ್ತೆ. ಕೆಲವೊಂದು ಲಾ ಆ್ಯಂಡ್ ಆರ್ಡರ್ ಕೂಡ ಅವ್ನ ಕೈ ತೊಗೊಂಡಿರ್ತಾನೆ, ಯಾರು ಹೇಳಿ ಇದೇ ಡೆವಲಪರ್ಸು, ಪೊಲೀಸ್ ಅವನ ಕೈಗೆ ಹಾಕೊಂಡಿರ್ತಾನೆ, ರಾಜಕಾರಣಿಗಳ ಓನರ್ ಹಾಕ್ಬಿಟ್ಟು ಕೈನ ಹಾಕೊಂಡಿರ್ತಾನೆ, ಅಲ್ಲಿಗೆ ಮುಗಿತು. ಇದನ್ನ ಯಾವುದೋ ಒಂದು ಇಯರ್ಸ್ ಮೇಲೆ ಕೇಳ್ತಿಲ್ಲ, ಅಥವಾ ಯಾರೋ ಒಬ್ರು ಹಿಂಗೆ ಮೂರನೇ ವ್ಯಕ್ತಿ ಹೇಳಿರೋದನ್ನ ಕೇಳಿ ಹೇಳ್ತಿಲ್ಲ. ಪರ್ಸನಲ್ ಎಕ್ಸ್ಪೀರಿಯನ್ಸು ಜೊತೆಗೆ ಇದು ಆಲ್ರೆಡಿ ನಡೀತಾ ಇದೆ ಮೈಸೂರಲ್ಲಿ ಆಗಿರ್ಬೋದು, ಬ್ಯಾಂಕ್ ತುಂಬಾ ನಡೀತಾ ಇದೆ. ಇದನ್ನ ವಿತ್ ರೆಕಾರ್ಡು ಈ ಮುಂದಿನ ದಿನಗಳಲ್ಲಿ ಈಗಲೇ ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ ಅಂತಂದ್ರೆ, ಅದು ಹೇಳ್ತಾ ಹೋಯ್ತು ಅಂತಂದ್ರೆ 15 ವರ್ಷದ ಕತೆ, 13-14 ವರ್ಷದ ಕತೆ. ಅದು ರೆಕಾರ್ಡ್ಸ್ ಎಲ್ಲ ಈಗ ಕ್ಯುಮುಲೇಟ್ ಆಗ್ತಾ ಇದೆ. ಅದೆಲ್ಲ ಒಟ್ಟಿಗೆ ನಿಮ್ಮ ಒಂದು ಪ್ರೆಸ್ ಮುಖಾಂತರ ಅದನ್ನ ಜನರಿಗೆ ಪ್ರಸ್ತಾವನೆ ಮಾಡ್ಬೇಕು. ಯಾಕಂದ್ರೆ ಈ ಗವರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೋದು, ಅಥವಾ ಈ ನೋಡಿ ಕಾರ್ಪೊರೇಟ್ ಸೆಕ್ಟರ್ಗಳಾಗಿರ್ಬೋದು, ಜೀವನ ಪರ್ಯಂತ ದುಡಿಯೋದು ಯಾಕೆ ಅಂದ್ರೆ ಒಂದು ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು, ಒಂದು ಸೈಟ್ ತಗೊಂಡು ಮನೆ ಕಟ್ಟೋ ಒಂದು ಆಸೆ ದೊಡ್ಡ ದುಡಿತಾ ಇರ್ತಾರೆ. ಈ ಡೆವಲಪರ್ಗಳು ಬಂದು ಇಲ್ಲಿ ಸೈಟ್ ಇದೆ ನೋಡಿ, ಅಲ್ಲಿ ಸೈಟ್ ಇದೆ ನೋಡಿ ಅಂತ ಎಲ್ಲ ನೋಡಿ, ಈಗೆಲ್ಲ ಸುಮಾರು ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ಇಷ್ಟು ದುಡ್ಡಲ್ಲಿ ಇಷ್ಟು ಮನೆ ಕಟ್ಬೋದು, ಈ ಒಂದು ಸೈಟ್ ಇಷ್ಟು ನೀವು ಪ್ರಾಪರ್ಟಿ ತಗೋಬಹುದು. ನೀವು ಈ ಪ್ರಾಪರ್ಟಿ ತಗೊಂಡ್ರೆ ಐಫೋನ್ ಪ್ಲಸ್ ಗೋಲ್ಡ್ ಕಾಯಿನ್ ಫ್ರೀ, ನೀವು ಅಂಡರ್ ಗ್ರೌಂಡ್ ಅಲ್ಲಿ ಸ್ಯಾನಿಟರಿ ಫ್ರೀ ಅಂತ ಏನಾದ್ರು ನೀವು ಹೋಯ್ತು ಅಂತಂದ್ರೆ, ಪ್ರಾಪರ್ಟಿ ರೆಕಾರ್ಡ್ಸ್ ನೋಡದೆ ನೀವು ಹೋಯ್ತು ಅಂತಂದ್ರೆ ನೀವು ಲಾಸ್. ನೀವು ಬರೀ ಇಲ್ಲ ಲೋನ್ ತಗೊಂಡಿರ್ತೀರ, ಲೋನ್ ದುಡ್ಡು ಕಟ್ಟಬೇಕಾಗತ್ತೆ, ಇಲ್ಲ ಅಂತಂದ್ರೆ ಕೋರ್ಟ್ಗೆ ಲಾಯರ್ ಫೀಸ್ ಕಟ್ಟಬೇಕಾಗತ್ತೆ, ಇಲ್ಲ ಅಂತಂದ್ರೆ ಡೆವಲಪ್ ಮಾಡೋದೇನೆ ಅರ್ಧಂಬರ್ಧ ಕಟ್ಟು ನೀವು ನಿರಾಶರಾಗಿ ಬೇರೆ ಪ್ರಾಪರ್ಟಿ ಕೈ ಹಾಕದೇನೋ ನೀವು ಅಲ್ಲೂ ಆಗಲ್ಲ, ಇಲ್ಲೂ ಆಗಲ್ಲ, ಕೊನೆಗೆ ಹಣೆ ಬರ ಅಂತ ಸುಮ್ಮನೆ ಓಕೆ. ಈ ಪ್ರಾಪರ್ಟಿ ಈ ನೆಕ್ಸ್ಟ್ ಇದ್ರಲ್ಲೇ ನಿಮ್ಗೆ ಹೇಳ್ತೀನಿ, ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಿದ್ರೆ ಏನೇನು ಲೂಪ್ ಹೋಲ್ಸ್ಗಳಿದಾವೆ, ಯಾವ್ಯಾವ ಲೂಪ್ ಹೋಲ್ಸ್ ಅಲ್ಲಿ ಲಾಕ್ ಆಗ್ತೀರಾ, ಎಸ್ ಅದನ್ನು ಕೂಡ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳೋಣ. ಆದ್ರೆ ಈ ಎಪಿಸೋಡ್ ಅಲ್ಲಿ ನಾವು ಹೇಳೋದು ಅಂತಂದ್ರೆ, ನೀವೇನಾದ್ರೂ ಲ್ಯಾಂಡ್ ಓನರ್ಸ್ ಆಗಿದ್ರೆ, ಒಂದಷ್ಟು ದಿನ ಆ ಜಮೀನ ಹಂಗೆ ಬಿಟ್ಬಿಟ್ಟಿದ್ರೆ, ನಿಮ್ಮನ್ನ ನೋಡ್ಕೊಂಡು ಚಿಂತಂತ ಜಮೀನಿದೆ ಅಂತ ಅನ್ಕೊಂಡು ಯಾರೋ ಡೆವಲಪರ್ಸ್ ಬಂದು ಆ ಲ್ಯಾಂಡನ್ನು ತಗೊಂಡು ಇಷ್ಟಿಷ್ಟು ಪರ್ಸೆಂಟೇಜು 70-60 ಅಥವಾ 70-40 ಈ ಥರ 60-40 ಈ ಥರ ಪರ್ಸೆಂಟೇಜ್ ತೊಗೊಂಡು ನಿಮಗೆ ಲ್ಯಾಂಡನ್ನು ತೊಗೊಂಡು ಡೆವಲಪ್ ಮಾಡ್ಕೊಡ್ತೀನಿ, ನಿಂಗೆ ಇಷ್ಟು ಕೋಟಿ ಕೊಡ್ತೀವಿ ಅಂತ ಬಂದರೆ, ದಯವಿಟ್ಟು ಅಲ್ಲಿ ಅಗ್ರಿಮೆಂಟ್ ಆಗಬೇಕಂದ್ರೆ ಯೋಚನೆ ಮಾಡಿ. ನಿಮ್ಗೆ ಗೊತ್ತಿರೋಂಥ ಒಬ್ಬ ತುಂಬ ಆತ್ಮೀಯವಾದಂಥ ಒಬ್ಬ ಲಾಯರ್ ಹತ್ರ ಒಂದಷ್ಟು ಫೀಸ್ ಕೊಟ್ಟರು ಪರವಾಗಿಲ್ಲ, ಅವನಿಗೆ ಆರಂಭದಲ್ಲೇ ಕೊಟ್ಟು ಕೂಡ ಪರವಾಗಿಲ್ಲ, ಅವ್ನಿಗೆ ತೊಗೊಂಡೋಗಿ ಆ ಡಾಕ್ಯುಮೆಂಟನ್ನು ತೋರಿಸಿ, ಈ ಡಾಕ್ಯುಮೆಂಟಲ್ಲಿ ಏನೇನು ಬರ್ಕೊಳ್ತಾ ಇದ್ದಾನೆ ಅವನು ಅಂತ. ಯಾಕೆಂದರೆ ಲ್ಯಾಂಡು ಗ್ರ್ಯಾಬರ್ಸ್ ಇದ್ರೆ, ರಿಯಲ್ ಎಸ್ಟೇಟ್ ಅವ್ರು ಇದೆಲ್ಲ ಅವ್ರು ಗ್ರ್ಯಾಬರ್ಗಳೇ ಕಳ್ಳರೇ ಆಗಿರ್ತಾರೆ. ಹಾಗಾಗಿ ಕಳ್ಳರು ಮಾಡೋಂಥ ಡಾಕ್ಯುಮೆಂಟ್ ಎಲ್ಲ ಕಳ್ತಾನೆ ಇರುತ್ತೆ. ಈ ಥರದ್ದು ಅನೇಕ ಕೇಸಸ್ಗಳು ಇವತ್ತು ಕೂಡ ಕೋರ್ಟಲ್ಲಿ ಕೊಳಿತಾ ಕೂತಿದೆ, ಯಾರಿಗೂ ನ್ಯಾಯಗಳು ಸಿಗ್ತಾ ಇಲ್ಲ. ಅಮಾಯಕರು ಇದಕ್ಕೆ ಕೋರ್ಟ್ಗಳಿಗೆ ಹೋಗೋಕ್ಕಾಗ್ತಿಲ್ಲ, ಈ ಕಡೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕಾಗ್ತಿಲ್ಲ. ಹಾಗಾಗಿ ನಾಶ ಮಾಡ್ಕೊಳ್ತಾಯಿದ್ರು ಅವ್ರ ಲೈಫನ್ನೇ. ಹಾಗಾಗಿ ಯಾರಾದರೂ ಲ್ಯಾಂಡ್ ಗ್ರ್ಯಾಬರ್ಸ್ ಏನಾದರೂ ಬಂತು ಅಂದರೆ, ದೊಡ್ಡ ದೊಡ್ಡ ಕಾರುಗಳು ಹಾಕ್ಕೊಂಡು, ಚಿನ್ನಗಳೆಲ್ಲ ಹಾಕ್ಕೊಂಡು ನಿಮಗೆ ಲ್ಯಾಂಡ್ಗೆ ಚಿನ್ನದಂಥ ಬೆಲೆ ಕೊಡ್ತೀವಿ ಅಂತ ಬಂದರೆ, ದಯವಿಟ್ಟು ಯೋಚನೆ ಮಾಡಿ. ಅಗ್ರಿಮೆಂಟ್ ಇದೆಯಲ್ಲ, ಅದು ತುಂಬ ಮಹತ್ವ, ನಿಮ್ಮ ಲೈಫನ್ನೇ ಟರ್ನ್ ಮಾಡಿಬಿಡುತ್ತೆ. ಹಂಗಾಗಿ ಒಂದು ಒಳ್ಳೆ ಲಾಯರ್ಗಳನ್ನು ಆ ಟೈಮಲ್ಲಿ ಭೇಟಿ ಮಾಡಿ, ಎಲ್ಲ ಆ ಅಗ್ರಿಮೆಂಟ್ ಆಗಬೇಕಾದ್ರೆ ಅವನು ಕೂಡ ಕರ್ಕೊಂಡೋಗಿ ಜೊತೆಯಲ್ಲಿ ನಿಮ್ಮ ಒಂದು ಒಳ್ಳೆ ಲಾಯರ್ನ. ಅಲ್ಲಿ ಕೆಲವೊಂದ್ಸಲ ಇಂಗ್ಲೀಷಲ್ಲೆಲ್ಲ ಇರುತ್ತೆ, ಕೆಲವೊಂದ್ಸಲ ಕನ್ನಡದಲ್ಲಿ ಇದ್ರೂ ಕೂಡ ಆ ಕನ್ನಡದಲ್ಲಿ ಹೆಂಗೆಲ್ಲ ಚೇಂಜ್ ಮಾಡ್ಕೋಬೇಕು ಅವ್ರಿಗೆ ಗೊತ್ತಿರುತ್ತೆ, ಎರಡೆರಡು ಅರ್ಥ ಬರೋ ಥರ ಮಾಡ್ಕೊಂಡಿರ್ತಾರೆ. ಅದು ಕೂಡ ತುಂಬ ಹುಷಾರಾಗಿರಿ ಲ್ಯಾಂಡ್ ಗ್ರಾಬರ್ಸ್ ವಿರುದ್ಧ. ಭೂ ಮಾಲೀಕರೇ, ಕಡಿಮೆ ದುಡ್ಡು ನಿಮ್ಗೆ ಇದ್ದಕ್ಕಿದ್ದಂಗೆ ಏನೋ ಒಂದಷ್ಟು ಕೊಟ್ಬಿಡ್ತಾ ಇದ್ರೆ ಅಂದ ತಕ್ಷಣ ನಿಮ್ಮ ಲೈಫಲ್ಲಿ ಅವ್ನ ಕೈ ಕೊಟ್ಬಿಡ್ಬೇಡಿ, ಹುಷಾರು.